ಅಮಾನತುಗೊಂಡಿರುವಂಥ ಶಾಸಕರನ್ನ ಮಾತಾಡ್ಸೋಣ. ಸರ್, ಅಮಾನತುಗೊಂಡಿದ್ದೀರಿ, ಏನು ಹೇಳ್ತೀರಿ? ನಾವು ನಿನ್ನೆ ದಿನ ಹನಿ ಟ್ರ್ಯಾಪ್ ಹುದ್ದೆ ಏನು ಅದೊಂದು ವಿಚಾರವನ್ನು ಕೆ ಎನ್ ರಾಜಣ್ಣವರು ಸದನದಲ್ಲಿ ತೆಗೆದಾಗ ನಾವು ಅದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು, CBI ತನಿಖೆ ಆಗಬೇಕಂತ ಒತ್ತಾಯ ಮಾಡಿ ಧರಣಿ ಮಾಡಿದಾಗ ಏಕಪಕ್ಷೀಯವಾಗಿ ನಾವೇನು ಧರಣಿ ಮಾಡೋರನ್ನ 18 ಜನ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಇದು ಖಂಡನೀಯ. ಇದನ್ನು ನೋಡಿದರೆ ಕಾಂಗ್ರೆಸ್ ದಮನಕಾರಿ ಏನು ನೀತಿಯನ್ನು ಅನುಸರಿಸ್ತಾ ಇದೆ. ಅವರ ಸಚಿವರ ಮೇಲೆ ಅವರು ಹನಿ ಟ್ರ್ಯಾಪ್ ಕೇಸ್ ಹಾಕಿದಾಗ ನಾವು ತನಿಖೆ ಆಗಬೇಕು, ಈ ರೀತಿ 48 ಜನ ಅದಾರ ಅಂದಾಗ ಪೂರ್ತಿ ತನಿಖೆ ಆಗಬೇಕಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಭಾರತೀಯ ಜನತಾ ಪಕ್ಷ ಎಲ್ಲ ನಾಯಕರು ಮತ್ತು JDS ದವರು ಕೂಡಿ ಮಾಡಿದಾಗ ಇದನ್ನು ಸ್ಪೀಕರ್ ಅವರು ನಮ್ಮ ಏನು ಈ ಹೋರಾಟವನ್ನು ಹತ್ತಕ್ಕಬೇಕನ್ನುವಂಥ ನಿರ್ಧಾರದಿಂದ ಕಾಂಗ್ರೆಸ್ ಸರ್ಕಾರ ಏನು ಪ್ರಚೋದನೆ ಮಾಡ್ತದೆ ಅದನ್ನು ಕೇಳ್ಕೊಂಡು ಇವತ್ತು ನಮ್ಮನ್ನು ಅಮಾನತು ಮಾಡಿದ್ದಾರೆ. ಇದನ್ನು ಉಗ್ರವಾಗಿ ಪ್ರತಿಭಟಿಸ್ತೀವಿ. ಇದು ಪ್ರಜಾಪ್ರಭುತ್ವ ನೀತಿಗೆ ವಿರುದ್ಧ ಅಂತ ನಾವು ಇವತ್ತಿನ ದಿನ ಹೇಳಿಕೆ. ಪಾಟೀಲ್ ರೀ, ಅಧಿಕಾರ ದುರ್ಬಳಕೆ ಆಯಿತು ಅಂತ ಅನಿಸ್ತಾ ಇದೆ ನಿಮಗೆ? ಅಧಿಕಾರ ದುರ್ಬಳಕೆ ಇದು. ಯಾಕಂದ್ರೆ ಅವ್ರ ಸಚಿವರೇ ಇವತ್ತು ಹನಿ ಟ್ರ್ಯಾಪ್ ಅಂದಾಗ CBI ಎನ್ಕ್ವೈರಿ ಆಗಲಿ ಅಂದದ್ದು ನಮ್ದೇನು ತಪ್ಪಲ್ಲ, ಉನ್ನತ ತನಿಖೆ ಆಗಲಿ ಅಂದದ್ದು ತಪ್ಪಲ್ಲ. ಮತ್ತು ಅವ್ರ ಸಚಿವರನ್ನ ಅವ್ರು ಸಂರಕ್ಷಣೆ ಮಾಡೋಕ್ಕಾಗಲಿಕ್ಕೆ ಜನರನ್ನ ಏನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ದಿನ ವಿಚಾರ. ಇದು ಅಮಾನತುಗೊಂಡಿರುವಂತಹ ಶಾಸಕ MR ಪಾಟೀಲ್ ಅವರ ಮಾತು. ನಮ್ಮನ್ನು ರಕ್ಷಣೆ ಮಾಡಲಿ ಅಂದರೆ ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಮಾತನ್ನು ಶಾಸಕ MR ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥ ವಿಚಾರ ಅಂತಂದರೆ, ಸ್ಪೀಕರ್ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಚಿವರನ್ನೇ ರಕ್ಷಣೆ ಮಾಡೋದಕ್ಕೆ ಆಗದಂತಹ ಸರ್ಕಾರದವರು ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ MR ಪಾಟೀಲ್ ಅವರು ಈಗ ಕುಂದಗೋಳ ಮತಕ್ಷೇತ್ರದ ಶಾಸಕರವರು, BJPಯ ಶಾಸಕರು ಅಮಾನತುಗೊಂಡಂಥವರು, ಅವರು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನಾವು ನೇರವಾಗಿ ಅವರ ಸಚಿವರೇ ಹನಿ ಟ್ರ್ಯಾಪ್ಗೆ ಒಳಗಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ, ತನಿಖೆ ಆಗಬೇಕು ಅಂತ ಕೇಳಿದ್ವಿ. ಆದರೆ ನಮ್ಮನ್ನೇ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರಿಂದ ನಾವು ಬೇರೆ ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಮಾನತುಗೊಂಡಂತಹ ಶಾಸಕ MR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅಮಾನತುಗೊಂಡಿರುವಂತಹ ಶಾಸಕರನ್ನ ಮಾತಾಡ್ಸೋಣ. ಸರ್, ಅಮಾನತುಗೊಂಡಿದ್ದೀರಿ, ಏನು ಹೇಳ್ತೀರಿ? ನಾವು ನಿನ್ನೆ ದಿನ ಹನಿ ಟ್ರ್ಯಾಪ್ ಹುದ್ದೆ ಏನು ಅದೊಂದು ವಿಚಾರವನ್ನು ಕೆ ಎನ್ ರಾಜಣ್ಣವರು ಸದನದಲ್ಲಿ ತೆಗೆದಾಗ ನಾವು ಅದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು, CBI ತನಿಖೆ ಆಗಬೇಕಂತ ಒತ್ತಾಯ ಮಾಡಿ ಧರಣಿ ಮಾಡಿದಾಗ ಏಕಪಕ್ಷೀಯವಾಗಿ ನಾವೇನು ಧರಣಿ ಮಾಡೋರನ್ನ 18 ಜನ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಇದು ಖಂಡನೀಯ. ಇದನ್ನು ನೋಡಿದರೆ ಕಾಂಗ್ರೆಸ್ ದಮನಕಾರಿ ಏನು ನೀತಿಯನ್ನು ಅನುಸರಿಸ್ತಾ ಇದೆ. ಅವರ ಸಚಿವರ ಮೇಲೆ ಅವರು ಹನಿ ಟ್ರ್ಯಾಪ್ ಕೇಸ್ ಹಾಕಿದಾಗ ನಾವು ತನಿಖೆ ಆಗಬೇಕು, ಈ ರೀತಿ 48 ಜನ ಅದಾರ ಅಂದಾಗ ಪೂರ್ತಿ ತನಿಖೆ ಆಗಬೇಕಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಭಾರತೀಯ ಜನತಾ ಪಕ್ಷ ಎಲ್ಲ ನಾಯಕರು ಮತ್ತು JDS ದವರು ಕೂಡಿ ಮಾಡಿದಾಗ ಇದನ್ನು ಸ್ಪೀಕರ್ ಅವರು ನಮ್ಮ ಏನು ಈ ಹೋರಾಟವನ್ನು ಹತ್ತಕ್ಕಬೇಕನ್ನುವಂಥ ನಿರ್ಧಾರದಿಂದ ಕಾಂಗ್ರೆಸ್ ಸರ್ಕಾರ ಏನು ಪ್ರಚೋದನೆ ಮಾಡ್ತದೆ ಅದನ್ನು ಕೇಳ್ಕೊಂಡು ಇವತ್ತು ನಮ್ಮನ್ನು ಅಮಾನತು ಮಾಡಿದ್ದಾರೆ. ಇದನ್ನು ಉಗ್ರವಾಗಿ ಪ್ರತಿಭಟಿಸ್ತೀವಿ. ಇದು ಪ್ರಜಾಪ್ರಭುತ್ವ ನೀತಿಗೆ ವಿರುದ್ಧ ಅಂತ ನಾವು ಇವತ್ತಿನ ದಿನ ಹೇಳಿಕೆ. ಪಾಟೀಲ್ ರೀ, ಅಧಿಕಾರ ದುರ್ಬಳಕೆ ಆಯಿತು ಅಂತ ಅನಿಸ್ತಾ ಇದೆ ನಿಮಗೆ? ಅಧಿಕಾರ ದುರ್ಬಳಕೆ ಇದು. ಯಾಕಂದ್ರೆ ಅವ್ರ ಸಚಿವರೇ ಇವತ್ತು ಹನಿ ಟ್ರ್ಯಾಪ್ ಅಂದಾಗ CBI ಎನ್ಕ್ವೈರಿ ಆಗಲಿ ಅಂದದ್ದು ನಮ್ದೇನು ತಪ್ಪಲ್ಲ, ಉನ್ನತ ತನಿಖೆ ಆಗಲಿ ಅಂದದ್ದು ತಪ್ಪಲ್ಲ. ಮತ್ತು ಅವ್ರ ಸಚಿವರನ್ನ ಅವ್ರು ಸಂರಕ್ಷಣೆ ಮಾಡೋಕ್ಕಾಗಲಿಕ್ಕೆ ಜನರನ್ನ ಏನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ದಿನ ವಿಚಾರ. ಇದು ಅಮಾನತುಗೊಂಡಿರುವಂತಹ ಶಾಸಕ MR ಪಾಟೀಲ್ ಅವರ ಮಾತು. ನಮ್ಮನ್ನು ರಕ್ಷಣೆ ಮಾಡಲಿ ಅಂದರೆ ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಮಾತನ್ನು ಶಾಸಕ MR ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥ ವಿಚಾರ ಅಂತಂದರೆ, ಸ್ಪೀಕರ್ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಚಿವರನ್ನೇ ರಕ್ಷಣೆ ಮಾಡೋದಕ್ಕೆ ಆಗದಂತಹ ಸರ್ಕಾರದವರು ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ MR ಪಾಟೀಲ್ ಅವರು ಈಗ ಕುಂದಗೋಳ ಮತಕ್ಷೇತ್ರದ ಶಾಸಕರವರು, BJPಯ ಶಾಸಕರು ಅಮಾನತುಗೊಂಡಂಥವರು, ಅವರು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನಾವು ನೇರವಾಗಿ ಅವರ ಸಚಿವರೇ ಹನಿ ಟ್ರ್ಯಾಪ್ಗೆ ಒಳಗಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ, ತನಿಖೆ ಆಗಬೇಕು ಅಂತ ಕೇಳಿದ್ವಿ. ಆದರೆ ನಮ್ಮನ್ನೇ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರಿಂದ ನಾವು ಬೇರೆ ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಮಾನತುಗೊಂಡಂತಹ ಶಾಸಕ MR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅಮಾನತುಗೊಂಡಿರುವಂತಹ ಶಾಸಕರನ್ನ ಮಾತಾಡ್ಸೋಣ. ಸರ್, ಅಮಾನತುಗೊಂಡಿದ್ದೀರಿ, ಏನು ಹೇಳ್ತೀರಿ? ನಾವು ನಿನ್ನೆ ದಿನ ಹನಿ ಟ್ರ್ಯಾಪ್ ಹುದ್ದೆ ಏನು ಅದೊಂದು ವಿಚಾರವನ್ನು ಕೆ ಎನ್ ರಾಜಣ್ಣವರು ಸದನದಲ್ಲಿ ತೆಗೆದಾಗ ನಾವು ಅದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು, CBI ತನಿಖೆ ಆಗಬೇಕಂತ ಒತ್ತಾಯ ಮಾಡಿ ಧರಣಿ ಮಾಡಿದಾಗ ಏಕಪಕ್ಷೀಯವಾಗಿ ನಾವೇನು ಧರಣಿ ಮಾಡೋರನ್ನ 18 ಜನ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಇದು ಖಂಡನೀಯ. ಇದನ್ನು ನೋಡಿದರೆ ಕಾಂಗ್ರೆಸ್ ದಮನಕಾರಿ ಏನು ನೀತಿಯನ್ನು ಅನುಸರಿಸ್ತಾ ಇದೆ. ಅವರ ಸಚಿವರ ಮೇಲೆ ಅವರು ಹನಿ ಟ್ರ್ಯಾಪ್ ಕೇಸ್ ಹಾಕಿದಾಗ
ನಾವು ತನಿಖೆ ಆಗಬೇಕು, ಈ ರೀತಿ 48 ಜನ ಅದಾರ ಅಂದಾಗ ಪೂರ್ತಿ ತನಿಖೆ ಆಗಬೇಕಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಭಾರತೀಯ ಜನತಾ ಪಕ್ಷ ಎಲ್ಲ ನಾಯಕರು ಮತ್ತು JDSದವರು ಕೂಡಿ ಮಾಡಿದಾಗ ಇದನ್ನು ಸ್ಪೀಕರ್ ಅವರು ನಮ್ಮ ಏನು ಈ ಹೋರಾಟವನ್ನು ಹತ್ತಕ್ಕಬೇಕನ್ನುವಂಥ ನಿರ್ಧಾರದಿಂದ ಕಾಂಗ್ರೆಸ್ ಸರ್ಕಾರ ಏನು ಪ್ರಚೋದನೆ ಮಾಡ್ತದೆ ಅದನ್ನು ಕೇಳ್ಕೊಂಡು ಇವತ್ತು ನಮ್ಮನ್ನು ಅಮಾನತು ಮಾಡಿದ್ದಾರೆ. ಇದನ್ನು ಉಗ್ರವಾಗಿ ಪ್ರತಿಭಟಿಸ್ತೀವಿ. ಇದು ಪ್ರಜಾಪ್ರಭುತ್ವ ನೀತಿಗೆ ವಿರುದ್ಧ ಅಂತ ನಾವು ಇವತ್ತಿನ ದಿನ ಹೇಳಿಕೆ. ಪಾಟೀಲ್ ರೀ, ಅಧಿಕಾರ ದುರ್ಬಳಕೆ ಆಯಿತು ಅಂತ ಅನಿಸ್ತಾ ಇದೆ ನಿಮಗೆ? ಅಧಿಕಾರ ದುರ್ಬಳಕೆ ಇದು. ಯಾಕಂದ್ರೆ ಅವ್ರ ಸಚಿವರೇ ಇವತ್ತು ಹನಿ ಟ್ರ್ಯಾಪ್ ಅಂದಾಗ CBI ಎನ್ಕ್ವೈರಿ ಆಗಲಿ ಅಂದದ್ದು ನಮ್ದೇನು ತಪ್ಪಲ್ಲ, ಉನ್ನತ ತನಿಖೆ ಆಗಲಿ ಅಂದದ್ದು ತಪ್ಪಲ್ಲ. ಮತ್ತು ಅವ್ರ ಸಚಿವರನ್ನ ಅವ್ರು ಸಂರಕ್ಷಣೆ ಮಾಡೋಕ್ಕಾಗಲಿಕ್ಕೆ ಜನರನ್ನ ಏನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ದಿನ ವಿಚಾರ. ಇದು ಅಮಾನತುಗೊಂಡಿರುವಂತಹ ಶಾಸಕ MR ಪಾಟೀಲ್ ಅವರ ಮಾತು. ನಮ್ಮನ್ನು ರಕ್ಷಣೆ ಮಾಡಲಿ ಅಂದರೆ ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಮಾತನ್ನು ಶಾಸಕ MR ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥ ವಿಚಾರ ಅಂತಂದರೆ ಸ್ಪೀಕರ್ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಚಿವರನ್ನೇ ರಕ್ಷಣೆ ಮಾಡೋದಕ್ಕೆ ಆಗದಂತಹ ಸರ್ಕಾರದವರು ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ MR ಪಾಟೀಲ್ ಅವರು ಈಗ ಕುಂದಗೋಳ ಮತಕ್ಷೇತ್ರದ ಶಾಸಕರವರು, BJPಯ ಶಾಸಕರು ಅಮಾನತುಗೊಂಡಂಥವರು, ಅವರು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನಾವು ನೇರವಾಗಿ ಅವರ ಸಚಿವರೇ ಹನಿ ಟ್ರ್ಯಾಪ್ಗೆ ಒಳಗಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ, ತನಿಖೆ ಆಗಬೇಕು ಅಂತ ಕೇಳಿದ್ವಿ. ಆದರೆ ನಮ್ಮನ್ನೇ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರಿಂದ ನಾವು ಬೇರೆ ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಮಾನತುಗೊಂಡಂತಹ ಶಾಸಕ MR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅಮಾನತುಗೊಂಡಿರುವಂತಹ ಶಾಸಕರನ್ನ ಮಾತಾಡ್ಸೋಣ. ಸರ್, ಅಮಾನತುಗೊಂಡಿದ್ದೀರಿ, ಏನು ಹೇಳ್ತೀರಿ? ನಾವು ನಿನ್ನೆ ದಿನ ಹನಿ ಟ್ರ್ಯಾಪ್ ಏನು ಅದೊಂದು ವಿಚಾರವನ್ನು KN ರಾಜಣ್ಣ ಅವರು ಸದನದಲ್ಲಿ ತೆಗೆದಾಗ ನಾವು ಅದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು, CBI ತನಿಖೆ ಆಗಬೇಕಂತ ಒತ್ತಾಯ ಮಾಡಿ ಧರಣಿ ಮಾಡಿದಾಗ ಏಕಪಕ್ಷೀಯವಾಗಿ ನಾವೇನು ಧರಣಿ ಮಾಡೋರನ್ನ 18 ಜನ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಇದು ಖಂಡನೀಯ. ಇದನ್ನು ನೋಡಿದರೆ ಕಾಂಗ್ರೆಸ್ ದಮನಕಾರಿ ಏನು ನೀತಿಯನ್ನು ಅನುಸರಿಸ್ತಾ ಇದೆ. ಅವರ ಸಚಿವರ ಮೇಲೆ ಅವರು ಹನಿ ಟ್ರ್ಯಾಪ್ ಕೇಸ್ ಹಾಕಿದಾಗ ನಾವು ತನಿಖೆ ಆಗಬೇಕು, ಈ ರೀತಿ 48 ಜನ ಅದಾರ ಅಂದಾಗ ಪೂರ್ತಿ ತನಿಖೆ ಆಗಬೇಕಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಭಾರತೀಯ ಜನತಾ ಪಕ್ಷ ಎಲ್ಲ ನಾಯಕರು ಮತ್ತು JDSದವರು ಕೂಡಿ ಮಾಡಿದಾಗ ಇದನ್ನು ಸ್ಪೀಕರ್ ಅವರು ನಮ್ಮ ಏನು ಈ ಹೋರಾಟವನ್ನು ಹತ್ತಕ್ಕಬೇಕನ್ನುವಂಥ ನಿರ್ಧಾರದಿಂದ ಕಾಂಗ್ರೆಸ್ ಸರ್ಕಾರ ಏನು ಪ್ರಚೋದನೆ ಮಾಡ್ತದೆ ಅದನ್ನು ಕೇಳ್ಕೊಂಡು ಇವತ್ತು ನಮ್ಮನ್ನು ಅಮಾನತು ಮಾಡಿದ್ದಾರೆ. ಇದನ್ನು ಉಗ್ರವಾಗಿ ಪ್ರತಿಭಟಿಸ್ತೀವಿ. ಇದು ಪ್ರಜಾಪ್ರಭುತ್ವ ನೀತಿಗೆ ವಿರುದ್ಧ ಅಂತ ನಾವು ಇವತ್ತಿನ ದಿನ ಹೇಳಿಕೆ. ಪಾಟೀಲ್ ರೀ, ಅಧಿಕಾರ ದುರ್ಬಳಕೆ ಆಯಿತು ಅಂತ ಅನಿಸ್ತಾ ಇದೆ ನಿಮಗೆ? ಅಧಿಕಾರ ದುರ್ಬಳಕೆ ಇದು. ಯಾಕಂದ್ರೆ ಅವ್ರ ಸಚಿವರೇ ಇವತ್ತು ಹನಿ ಟ್ರ್ಯಾಪ್ ಅಂದಾಗ CBI ಎನ್ಕ್ವೈರಿ ಆಗಲಿ ಅಂದದ್ದು ನಮ್ದೇನು ತಪ್ಪಲ್ಲ, ಉನ್ನತ ತನಿಖೆ ಆಗಲಿ ಅಂದದ್ದು ತಪ್ಪಲ್ಲ. ಮತ್ತು ಅವ್ರ ಸಚಿವರನ್ನ ಅವ್ರು ಸಂರಕ್ಷಣೆ ಮಾಡೋಕ್ಕಾಗಲಿಕ್ಕೆ ಜನರನ್ನ ಏನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ದಿನ ವಿಚಾರ. ಇದು ಅಮಾನತುಗೊಂಡಿರುವಂತಹ ಶಾಸಕ MR ಪಾಟೀಲ್ ಅವರ ಮಾತು. ನಮ್ಮನ್ನು ರಕ್ಷಣೆ ಮಾಡಲಿ ಅಂದರೆ ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಮಾತನ್ನು ಶಾಸಕ MR ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥ ವಿಚಾರ ಅಂತಂದರೆ ಸ್ಪೀಕರ್ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಚಿವರನ್ನೇ ರಕ್ಷಣೆ ಮಾಡೋದಕ್ಕೆ ಆಗದಂತಹ ಸರ್ಕಾರದವರು ಜನರನ್ನ ಏನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ MR ಪಾಟೀಲ್ ಅವರು ಈಗ ಕುಂದಗೋಳ ಮತಕ್ಷೇತ್ರದ ಶಾಸಕರವರು, BJPಯ ಶಾಸಕರು ಅಮಾನತುಗೊಂಡಂಥವರು, ಅವರು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನಾವು ನೇರವಾಗಿ ಅವರ ಸಚಿವರೇ ಹನಿ ಟ್ರ್ಯಾಪ್ಗೆ ಒಳಗಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ, ತನಿಖೆ ಆಗಬೇಕು ಅಂತ ಕೇಳಿದ್ವಿ. ಆದರೆ ನಮ್ಮನ್ನೇ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರಿಂದ ನಾವು ಬೇರೆ ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಮಾನತುಗೊಂಡಂತಹ ಶಾಸಕ MR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ.